ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ರುಟೀನ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಾಸವಿ. ಇವತ್ತು ಪ್ರತಿದಿನದ ಥರ ಬೆಳಗ್ಗೆನೇ ಬೇಗ ಎದ್ದು ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇನ್ನು ಮನೆ ಹತ್ರ ಲಕ್ಷ್ಮೀದೇವಿ ಟೆಂಪಲ್ ಓಪನ್ ಆಗಿದೆ. ಅಲ್ಲಿ ಪ್ರತಿದಿನ ಒಬ್ಬೊಬ್ಬರು ಒಂದು ಪ್ರಸಾದ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತು ನಮ್ಮದಿತ್ತು, ನಾವು ಪ್ರಸಾದ ಮಾಡಿಸ್ತಾ ಇದ್ದೀವಿ. ಅದಕ್ಕೇ ಫಸ್ಟು ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಓಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಈಗ ಗುಡ್ಸಾಯಿತು, ಮನೆ ಇದು ಹೊಸ್ಲು ತೊಳಿತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಆಮೇಲೆ ತೊಳಿಬೋದು. ಈಗ ಮನೆ ಒರೆಸ್ತಿದ್ವಲ್ಲ, ಹೊಸ್ಲು ತೊಳೆದಿದ್ದು ನೀರೆಲ್ಲ ಮತ್ತೆ ಒಳಗಡೆ ಬಂದರೆ ಮತ್ತೆ ಮನೆ ಒರೆಸಿದ್ದೆಲ್ಲ ಮತ್ತೆ ಗಲೀಜಾಗುತ್ತೆ ಅಂತ ಫಸ್ಟು ಹೊಸ್ಲು ತೊಳೆದ್ಬಿಟ್ಟು ಈಗ ಒಂದು ಕಡೆಯಿಂದ ಮನೆ ಒರೆಸ್ಕೊಂಡು ಬರ್ತಾ ಇದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಮನೆ ಒರೆಸಾಯಿತು. ಈಗ ನಾನು ಮತ್ತು ನಮ್ಮ ಹಸ್ಬೆಂಡು ಮಾರ್ಕೆಟ್ಗೆ ಹೊರಟ್ವಿ. ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಬೇಕಾಗಿರೋಂಥ ತರಕಾರಿಗಳನ್ನೆಲ್ಲ ಲಿಸ್ಟ್ ಮಾಡಿಕೊಟ್ಟಿದ್ರು, ಅದನ್ನು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಈಗ ಹೊರಟ್ವಿ ಗನ್ ಹೌಸ್ಗೆ. ತುಂಬ ಫ್ರೆಶ್ ಆಗಿರೋ ತರಕಾರಿ ತುಂಬ ರೀಸನಬಲ್ ಆಗಿ ಸಿಗುತ್ತೆ ಇಲ್ಲಿ. ಮನೆ ಹತ್ರ ಬರೋರ ಹತ್ರನೂ ತೊಗೊಬೋದು, ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಿತ್ತು. ಅದಕ್ಕೋಸ್ಕರನೇ ಇಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲೇ ಬಂದ್ವಿ ತೊಗೊಳ್ಳೋಣ ಅಂತ. ತುಂಬ ಚೆನ್ನಾಗಿತ್ತು ಫ್ರೆಶ್ ತರಕಾರಿ ಎಲ್ಲ. ಈಗೆಲ್ಲ ತೊಗೊಂಡ್ವಿ. ಅವ್ರು ಲೀಸ್ಟ್ ಏನೇನು ಬೇಕು ಅಂತ ಹಾಕ್ಕೊಟ್ಟಿದ್ರು. ಆ ಸಾಮಾನೆಲ್ಲ ತೊಗೊಂಡು ಮತ್ತೆ ಹೊರಟ್ವಿ. ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದಾದಮೇಲೆ ಸ್ನಾನ ಎಲ್ಲ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗ್ತಾ ಇದ್ದೀನಿ. ಫಸ್ಟು ಸೋಪಲ್ಲಿ ಜಿಡ್ಡೆಲ್ಲ ತೊಗೊಂಬಿಡ್ತೀನಿ. ಆಮೇಲಿಂದ ಸಬೀನ ಮತ್ತು ಹುಣಸೆಹಣ್ಣು ಹಾಕಿ ನೀಟಾಗಿ ಬೆಳಗ್ತೀನಿ. ಒಂದು 15 ದಿನ ಆದರೂ ದೇವ್ರ ಸಾಮಾನು ಕಪ್ಗೇನಾಗಲ್ಲ, ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಬೇಗ ಕಪ್ಕಾಗಲ್ಲ ಸಬೀನ ಅದರಲ್ಲಿ ಬೆಳಗೋದ್ರಿಂದ. ಈಗೆಲ್ಲ ಬೆಳಗಾದ್ಮೇಲೆ ಅದನ್ನ ಒಂದು ಡ್ರೈ ಬಟ್ಟೆಯಲ್ಲಿ ಒಡಿಸ್ಕೊಂಡು ಈಗ ನಾಮ ಮತ್ತು ಅರಿಶಿನ ಕುಂಕುಮ ಇಟ್ಟಾದ್ಮೇಲೆ ಫೈನಲ್ ಲುಕ್ಕು ನಮ್ಮದು ದೇವ್ರ ಮನೆ ಈ ಥರ ಬಂದಿದೆ. ನಮ್ಮದು ಅಡುಗೆ ಮನೆಯಲ್ಲೇ ಒಂದು ಚಿಕ್ಕ ಶೆಲ್ಫ್ ಇದೆ, ಶೆಲ್ಫ್ ಮೇಲೆ ಇದೇ ಥರ ಜೋಡಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ದೇವಸ್ಥಾನಕ್ಕೆ ಬಂದು ಆಚೆ ಬಾಗಿಲೆಲ್ಲ ತೊಳೆದು ರಂಗೋಲೆ ಬಿಡ್ತಾ ಇದ್ದೀನಿ. ಇನ್ನೇನೋ ಪೂಜೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಫಸ್ಟು ರಂಗೋಲೆ ಬಿಟ್ಬಿಡೋಣ ಅಂತ ರಂಗೋಲೆ ಬಿಡ್ತಾ ಇದ್ದೀನಿ. ನಾನು ಚಿಕ್ಕ ಮಗ ಇಲ್ಲೇ ಆಟ ಆಡ್ತಾ ಇದ್ದಾನೆ ಕಂಬಿ ಸುತ್ತಕೊಂಡು. ಈಗ ಪೂಜೆ ಸ್ಟಾರ್ಟ್ ಆಯಿತು. ಇವರೇ ಪುರೋಹಿತರು. ಈಗ ಲಕ್ಷ್ಮೀದೇವಿಗೆ ಪೂಜೆ ಎಲ್ಲ ಮಾಡ್ತಿದ್ದಾರೆ. ನೆಕ್ಸ್ಟು ದೀಪದಲ್ಲಿ ದೀಪಾರತಿ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ ನಂತರ ಒಂದು 5 ಜನ ಮುತ್ತೈದೆಯರು ಮಾಡಿ ಅಂತ ಹೇಳಿದ್ರು. ಸೊ ಮಾಡ್ತಾ ಇದ್ದೀವಿ. ಈಗ ಕೊನೆಯಲ್ಲಿ ಇವೆಲ್ಲ ಪ್ರಸಾದ ಎಲ್ಲ ಹಂಚಿ ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.